ನಿನಗೆ ಎಲ್ಲವೂ ಇದೆ, ಆದ್ರೆ ಇನ್ನೂ ಬೇಕು. ಸುತ್ತ 47 ಮೈಲಿ ಇತ್ತು ಮಾರ್ತಾಂಡನ್ಗೆ, ಮತ್ತೂ ಬೇಕನ್ನಿಸ್ತು. ಕೊನೆಲಾಗಿದ್ದೇನು? ನಿನಗೆ ಹಾಗಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನಿನ್ನ ಬದುಕಿಗಿಂತ ದೊಡ್ಡದಲ್ಲ ಶಂಕ. ತಗಿ ಅನ್ನ ಸಂತರ್ಪಣೆ ಬರ್ಸಿದ ತಕ್ಷಣ ದೇವಿಗೆ ವಯೋಸಹಜವಾದ ಮೋಹ ಕಮ್ಮಿ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸುಚೇಂದ್ರ ಇರೋವರೆಗೂ, ವಯಸ್ಸಿನ ದಾಹ ಇರೋವರೆಗೂ ಈ ಮೋಹ ದಾಹ ತಪ್ಪಿದ್ದಲ್ಲ ಮನುಷ್ಯರಿಗೆ. ವಯೋಸಹಜವಾಗಿದ್ದನ್ನ ಸಹಜವಾಗಿ ತಗೋಬೇಕು. ಅದನ್ ಬಿಟ್ಟು ಮಗಳಿಗೆ ಹೊಡೆದು ಬಡ್ದು ಮನೆಯಿಂದ ಹೊರಗಡೆ ಹಾಕಿದ್ರೆ ಹೇಗೆ? ವಯೋಸಹಜವಾದದ್ದು ಅಂತ ನೀನೇ ಹೇಳಿದ್ಯಲ್ಲ. ವಾ, ಪಾರ್ವತಿ ಎಲ್ಲ ಹೇಳಿದ್ಲ? ಸಿಕ್ಕಿದ್ರ? ಪಾರ್ವತಿ ದೇವಿ ಎಲ್ಲ ಇಲ್ಲೇ ಒಕ್ಕರಿಸಿದ್ದಾರೆ. ನೀನು ಹೇಳಿದ ಧಾನ್ಯಗಿರಿ ಹುಡುಗಿ ಅಕ್ಷತಾ ಮಧ್ಯಾಹ್ನ 2:15 ಭೋಜನ ಶಾಲೆ ಸಿಗ್ತಾಳೆ. ಮಗಳಾಗಿ ಸ್ವೀಕರಿಸ್ತೀನಿ, ನಿನ್ನ ಗುರುದಕ್ಷಿಣೆನ ತೀರಿಸ್ತೀನಿ. ಸದ್ಯದಲ್ಲೇ ಸದಾಶಿವ ನಿಮ್ಮನೆಗೆ ಒಳ್ಳೆ ಸೊಸೆ ತರ್ತಾನೆ. ಏನಪ್ಪ ನಮ್ಮಣ್ಣ ಎಲ್ಲಾ ಹೆಣ್ಣುಗಳನ್ನು ನಮ್ಮನೆಗೆ ತರ್ತಾ ಇದ್ದಾನೆ. ಧಾನ್ಯಗಿರಿ ಅಕ್ಷತಾ ಸದಾನಂದಂಗೆ ಹೆಂಡತಿ, ಆಮೇಲೆ ಅಯ್ಯೋ ಬಲೆ ಕಾಂಟ್ಯಾಕ್ಟ್ಸ್ ಇಟ್ಟಿದ್ದಾನಪ್ಪ ನಮ್ಮಣ್ಣ. ನನಗೆ ಗೊತ್ತೇ ಇರ್ಲಿಲ್ಲ. ಏನೋ ನಿನ್ನ ಬಾಯಾರಿಕೆಯಿಂದ ಅಷ್ಟಾದ್ರೆ ಸಾಕು. ನನ್ನ ಕೋರಿಕೆ ಅಮ್ಮನವ್ರಲ್ಲೂ ಅದೇ. ನೀವು ಹೊರನಾಡಿನಿಂದ ಹೊರಟು ದುರ್ಗಾಪುರ ತಲುಪಿದ ಮೇಲೆ ಸ್ವಲ್ಪ ದಿವಸದಲ್ಲೇ ಸದಾನಂದನ್ಗೆ ಒಳ್ಳೆ ಸಂಗಾತಿ ಸಿಗ್ತಾಳೆ. ಅಣ್ಣನಿಗೆ ನಿನ್ನ ಮೇಲೆ ತುಂಬಾ ಗೌರವ. ಏನೋ ದೇವಿ ವಿಷಯದಲ್ಲಿ ಸ್ವಲ್ಪ ಹೊರಟಾಗ್ಬಿಟ್ಟಿದ್ದಾನ ಅಷ್ಟೇ. ಅಣ್ಣನಿಗೆ ತಿಳಿ ಹೇಳಿ ಅಪ್ಪ ಮಗಳು ಒಂದಾಗೋ ತರ ಮಾಡ್ಬಿಡು. ಅನ್ನ ಸಂತರ್ಪಣೆ ಸೇವೆ ನನ್ನನ್ನು ತಲುಪಿದೆ. ಸದಾಶಿವ ದೇವಿ ಮನ್ಸನ್ ತಲುಪ್ತಾನೆ. ಎಲ್ಲ ಒಳ್ಳೇದಾಗುತ್ತೆ. ಮತ್ ನನ್ ಮಗಳು ಎಲ್ಲಿರ್ಬೇಕು? ಹೊರಗೆ ಹಾಕ್ಬೇಡ ಅವಳನ್ನ. ಅವಳು ನನ್ನ ಮಗಳು. ದೇವಿ ಎಲ್ಲಿರ್ಬೇಕು ಅಂದೆ. ತಗಿ, ನಿನಗೆ ಗೊತ್ತಿಲ್ಲ, ಅಮ್ಮ ಮಗಳಿಬ್ರು ಸರಿ ಇಲ್ಲ, ದುರಹಂಕಾರಿಗಳು. ಅನ್ನ ಸಂತರ್ಪಣೆ ಬರ್ಸಿದವಳನ್ನ ಅಪವಾದ ಹೊತ್ತು ಮನಸ್ಸಿನಲ್ಲಿ ಯಾವ ಕಲ್ಮಶನೂ ಇಲ್ಲದೆ ಸುಚೇಂದ್ರನ ಪ್ರಾಣ ಉಳಿಸಿದವಳನ್ನ ನೀನ್ ದುರಹಂಕಾರಿಗಳು ಅಂತ ಹೇಳ್ತಿರೋದು. ಸುಮ್ಮನಿರು ನೀನು. ನೀ ಇಲ್ಲಿಗೆ ಬಂದ್ಮೇಲೆ ಅಲ್ಲಿ ಏನೇನಾಯ್ತು ಅಂತ ಗೊತ್ತಿಲ್ಲ ನಿನಗೆ. ನನ್ನ ಮೇಲೆ ಗೌರವ ಇದೆಯಾ ನಿನಗೆ? ತಂಗಿ ತರ ಅಂತ ಅವತ್ತೇ ಹೇಳಿದ್ದೆ. ಅಣ್ಣ ಅದವನು ತಂಗಿ ಮಾತನ್ನು ಕೇಳ್ತಾನಲ್ವಾ? ಅದಕ್ಕೆ ಅಲ್ವಾ ನೀನು ಹೇಳಿದ ಧಾನ್ಯಗಿರಿ ಹುಡುಗಿ ಅಕ್ಷತಾನ ಹುಡುಕಿದ್ದು. ಹಾಗಿದ್ರೆ ದೇವಿ ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗು. ಅದು ಮಾತ್ರ ಸಾಧ್ಯ ಇಲ್ಲ. ಕರ್ಕೊಂಡು ಹೋಗಲ್ಲ ಅವಳನ್ನ. ನನ್ನ ಮಗಳ ಅಲ್ವೇ ಅಲ್ಲ. ಮಕ್ಕಳು ಸದ್ಬುದ್ಧಿಯಿಂದ ಸಂಸ್ಕಾರವಂತರಾಗಿ ಬಾಳ್ಲಿ ಬದುಕ್ಲಿ ಅನ್ನೋದು ತಾಯಿಯ. ಆದ್ರೆ ನೀವು ಕೆಟ್ಟವರಾಗ್ತಾ ಕೆಟ್ಟದ್ದನ್ನೇ ರೂಢಿ ಮಾಡ್ಕೋತಾ ತಾಯಿನ ನೋಯಿಸ್ತಾನೆ ಇರ್ತೀರಿ. ಬದುಕಿನ ಉದ್ದೇಶ ಭಗವತ್ ಸಾಕ್ಷಾತ್ಕಾರ. ಅದಕ್ಕಲ್ವಾ ನೀನ್ ಬದುಕ್ಬೇಕಾಗಿರೋದು. ಶೃಂಗೇರಿಲಿ ಅಪ್ಪ ಸಿಗ್ಲಿ, ಅಪ್ಪ ಕ್ಷೇಮವಾಗಿ ಬರ್ಲಿ ಅಂತ ಉರುಳು ಸೇವೆ ಮಾಡಿದ ಮಗಳು ಇವತ್ತು ಹೊರನಾಡಿನಲ್ಲಿ ತಂದೆ ಮರ್ಯಾದೆ ಹೋಗ್ಲಿ, ತಂದೆ ತಲೆ ಉರುಳೋ ಕೆಲಸ ಮಾಡ್ತಾಳ. ದೇವಿ ಅಂತವಳಲ್ಲ. ತಂದೆಗೋಸ್ಕರ ಪ್ರಾಣ ಕೊಡೋದಕ್ಕೂ ಹಿಂಜರಿಯೋಳಲ್ಲ ಅವಳು. ಅರ್ಥ ಮಾಡ್ಕೊ. ಇಲ್ದಿದ್ರೆ ಮಗಳನ್ನ ಕಳ್ಕೋತೀಯ. ಮಾನದಗೆರೆ ದಾಟೋಳಲ್ಲ, ವಯಸ್ಸಿನ ತಪ್ಪು ಮಾಡೋಳಲ್ಲ ನನ್ನ ಮಗಳು ಅಂತ ಗೊತ್ತು. ಆದ್ರೆ ಮನೆ ಬಿಟ್ಟು ಹೋಗಿ ಸುಚೇಂದ್ರನ್ ಮನೇಲಿ ಉಳಿದಿದ್ದು ತಪ್ಪು. ನಾನು ಮುಖ್ಯ ಅಲ್ಲ ಅಂದಿದ್ದು ತಪ್ಪು. ದೇವಿನ ನಾನೇ ಪ್ರೇರೇಪಿಸಿದ್ದು ಸುಚೇಂದ್ರನ್ ಮನೆಗೆ ಹೋಗೋದಕ್ಕೆ. ಮಗಳಲ್ಲಿ ತಾಯಿನ ಕಂಡೋನ್ ನೀನು, ನನ್ನಲ್ಲಿ ತಂಗಿನ ಕಂಡೋನ್ ನೀನು. ನಿನಗೆ ತಾಯಿ ಯಾವತ್ತೂ ಕೇಳು ಬಯಸೋದಿಲ್ಲ. ದೇವಿನ ಪಾರ್ವತಿನ ಒಪ್ಕೋ. ಅವರು ಒಳ್ಳೆಯವರು ಅನ್ನೋ ಕಾರಣಕ್ಕಲ್ಲ, ನಿನ್ನಲ್ಲಿ ಕ್ಷಮಾಗುಣ ಇದೆ ಅನ್ನೋ ಕಾರಣಕ್ಕೆ.
ಮಾರ್ತಾಂಡ, ನಿನ್ನ ತಾಯಿ ಇಬ್ಬರನ್ನೂ ಕಣ್ಣು ಮುಂದೆ ತಂದುಕೋ. ಋಣದ ಭಾರ ಹೆತ್ತ ತಾಯಿದು, ಅಟ್ಟಹಾಸ ಮೆರೆದ ಮಾರ್ತಾಂಡಂದು ನೀನೇ ಯೋಚನೆ ಮಾಡು. ಸದಾಶಿವ ಸಿಕ್ಕಿದ್ದಾಯ್ತು, ನೀನ್ ಚಿಂತೆ ಬಿಡು. ಯಾರ ಮಾತು ಕೇಳಲ್ಲ ಇವರು, ಪದೇ ಪದೇ ಅನ್ನಕ್ಕೆ ಅಗೌರವ ತೋರಿಸ್ತಾ ಇದ್ದಾರೆ. ಆದ್ರೆ ನನ್ನನ್ನ ತಂಗಿ ಅಂತ ಸ್ವೀಕರಿಸಿದ್ದಾಗಿದೆ. ನಿನಗೆ ತಾಯಿ ಇಲ್ಲ ಅನ್ನೋ ಕೊರಗು, ಸದಾಶಿವನ್ಗೆ ತಂಗಿ ಇಲ್ಲ ಅನ್ನೋ ಕೊರಗು ಚಿಕ್ಕನ್ನಿಂದ. ನಿನಗೆ ಸಾಯಿ ಸಿಕ್ಕಿದ್ಲು, ಸದಾಶಿವನ್ಗೆ ತಂಗಿ ಸಿಕ್ಕಿದ್ಲು. ದೇವಿ ನೀರು ಒಪ್ಕೋತಾರೆ ಅಂತೀಯ? ಸನ್ನಿಧಾನದಲ್ಲಿ ಅನುಮಾನಗಳು ಬೇಡ. ಆದ್ರೂ ಬರ್ಸಿರೋ ಅನ್ನ ಸಂತರ್ಪಣೆನ ವಾಪಸ್ ತಗೊಳಕ್ ಹೋಗಿದ್ದಾರೆ. ಅದೇ ಭಯ ನನಗೆ ಕಾಡ್ತಾ ಇರೋದು. ನೀನು ಅನ್ನ ಸಂತರ್ಪಣೆ ಅಂತ ಬರೀತಾ ಇದ್ದ ಹಾಗೇನೆ ಅದು ತಲುಪಿದ್ದಾಗಿದೆ, ಅದನ್ನ ಸ್ವೀಕರಿಸಿದ್ದು ಆಗಿದೆ. ನೀನ್ ತಲುಪಿಸಿದ್ದಕ್ಕೆ ಪ್ರತಿಫಲ ಸಿಕ್ಕಿದ್ದು ಆಗಿದೆ. ಮಗಳ ಜೀವನ ಸರಿ ಹೋಗ್ಬಿಟ್ರೆ ಸಾಕು, ಮುಂದೆ ಹೇಗೋ ಏನೋ ಅವಳು ಬದುಕು. ಮದುವೆ ಮುರಿದಿದೆ, ಎಷ್ಟು ನೋವಿದೆ ಅವಳ ಮನಸ್ಸಿನಲ್ಲಿ. ಅವಳು ಬದುಕು ದಡ ಸೇರಿದ್ರೆ ಸಾಕು. ತಾಯಿ ಆದವಳು ಮಗಳ ಬದುಕು ದಡ ಮುಟ್ಲಿ ಅಂತ ಸದಾ ಹಂಬಲಿಸ್ತಿರ್ತಾಳೆ. ತಾಯಿಯಾಗಿ ನೀನಾದ್ರೂ ಸರಿ, ಆ ಜಗನ್ಮಾತೆ ಆದ್ರೂ ಸರಿ. ಮಡಲಿರೋದು ಬದುಕನ್ನ ಜೋಪಾನ ಮಾಡ್ಕೊಳ್ಳೋದಕ್ಕೆ. ಹೋಗು, ತಂದೆ ಮಗಳು ಮೊದಲಿನಂತೆ ಇರೋದನ್ನ ನೋಡು, ಒಳ್ಳೇದಾಗ್ಲಿ. ಬದುಕನ್ನ ದಡ ಮುಗಿಸಿ ಚಿಕ್ಕದು ಮಾಡ್ಕೋಬಾರ್ದು. ನದಿಯಾಗಿ ಹರಿಯೋದಕ್ಕೆ ಬಿಟ್ಟು ಆ ನೀರು ಸಾಗರವನ್ನ ಸೇರಿ, ಸಾಗರದ ನೀರು ಆವಿಯಾಗಿ ಮೋಡವಾಗಿ ಮಳೆ ಸುರಿಸಿ ಈ ಭೂಮಿನ ತಂಪು ಮಾಡುತ್ತಲ್ಲ, ಹಾಗಿರ್ಬೇಕು ಈ ಬದುಕು. ದೇವಿ ಮದುವೆ ತಾಯಿ ಬಯಸಿದ ಹಾಗೆ, ತಾಯಿ ಹಂಬಲಿಸಿದ ಹಾಗೆ ನೆರವೇರುತ್ತೆ. ಬದುಕನ್ನ ದಡ ಮುಟ್ಟಿಸ್ಬಾರ್ದು, ನದಿಯಾಗಿ ಹರಿದು ಸಾಗರವನ್ನ ಸೇರೋದಕ್ಕೆ ಬಿಡ್ಬೇಕು. ಎಲ್ಲಿ ಹೋಗ್ತಿದೀಯಾ? ನಿಂತ್ಕೋ. ಶಂಖ ನನಗೆ ಕೊಡು. ತಾಯಿಗೆ ತಕ್ಕ ಹಾಗೆ ನಡ್ಕೋತೀನಿ. ಶಂಖ ಕೊಡು. ಶಂಖ ಕೊಡು. ತಾಯಿಗೆ ತಕ್ಕ ಹಾಗೆ ನಡ್ಕೋತೀನಿ. ಶಂಖ ಕೊಡು. ಮಂದಾರ ಕಲ್ಪ ಹರಿಚಂದನ ಪಾರಿಜಾತ ಮಧ್ಯೆ ಶಶಾಂಕ ಮಣಿಮಂಡಿತ ವೇದಿ ಸಂಸ್ಥೆ ಅರ್ಥೇಂದು ಮೌಳಿ ಸುಲಲಾಟ ಷಡರ್ಥ ನೇತ್ರೇ ಭಿಕ್ಷಾಂ ಪ್ರದೇಹಿ ಗಿರಿಜೇ ಕ್ಷುದಿತಾಯ ಮಹ್ಯಂ.